ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸದನದಲ್ಲಿ ಗೈರು ಹಾಜರಿ ಸರಿನಾ ತಪ್ಪಾ? ಸ್ವತಃ ಸ್ಪೀಕರ್ ಅವರೇ ಅಸಮಾಧಾನವನ್ನು ವ್ಯಕ್ತಪಡಿಸಿ ಕೋಪ ಮಾಡಿಕೊಂಡು ಚೇರ್ ಇಂದ ಎದ್ದು ಹೋದ್ರು. ಇದಕ್ಕೇನೆ ಇವ್ರಿಗೆ ಓಟ್ ಹಾಕಿ ಕಳ್ಸಿರೋದು ನಾವು. ಯಾವುದೇ ಶಾಸಕರಾಗ್ಲಿ ಸದನಕ್ಕೆ ಗೈರಾಗಬಾರ್ದು. ಕಾಂಗ್ರೆಸ್ ಅವ್ರ ಸಮಸ್ಯೆ ಏನಂದ್ರೆ ಲಾಜಿಕ್ ಇಲ್ಲ ಕಾಂಗ್ರೆಸ್ ಅವರ. ಒಂದ್ ನಿಮಿಷ, ಅದು ಅಲರ್ಟ್ ಆದ್ಮೇಲೆನೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸಮ್ಮರ್ ಇರ್ತಕ್ಕಂಥ ದೃಷ್ಟಿಯಿಂದ ಏನಾಗ್ತದೆ, ಕೆಲವು ಊರಿನಲ್ಲಿ ಆಲ್ರೆಡಿ ನೀರಿನ ಅಭಾವ ಜಾಸ್ತಿ ಆಗಿದೆ. ನೀರಿನ ಅಭಾವವನ್ನ ಕಡಿಮೆ ಕೆಲವು ಶಾಸಕರು ಆಲ್ರೆಡಿ ಹೋಗಿದ್ದಾರೆ, ಸರಿಯಾಗಿ ಸಮರ್ಪಕವಾಗಿ ಉತ್ತರಗಳು ಸಿಗ್ತಾ ಇಲ್ಲ ಅನ್ನೋ ಮೇನ್ ರೀಸನ್ ಇಟ್ಕೊಂಡೆ ಯುಟಿ ಕಾದವರು ವಾಕೌಟ್ ಮಾಡಿದಂಥದ್ದು. ಇವತ್ತು ಅವ್ರದೇ ಸರ್ಕಾರದಲ್ಲಿ ಅವರೇ ಸಭಾತ್ಯಾಗ ಮಾಡ್ತಾರೆ ಅಂದ್ರೆ ಇಂಟೆನ್ಷನ್ ಏನಾದ್ರು ಇರಲೇಬೇಕಲ್ಲ. ಇಂಟೆನ್ಷನ್ ಅಂದ್ರೆ ಅವ್ರದ್ದೇನಾದ್ರೂ ಒಂದು ಇಂಟೆನ್ಷನ್ ಇರುತ್ತೆ ಅಂತ. ಒಬ್ಬ ಉತ್ತಮ ಸ್ಪೀಕರ್ ಆಗಿ ಅವರು ಕಾರ್ಯನಿರ್ವಹಿಸ್ತಾ ಇರೋದಕ್ಕೆ ತಾವು ಇಲ್ಲ ಸಲ್ಲದ ಬಣ್ಣಗಳನ್ನ ಹಚ್ಚಿ ವಿಚಾರ ಕಂಡೀಷನ್ ಹಾಕಬಹುದಾಗಿತ್ತು, ನೋಟಿಸ್ ಕೊಡಬಹುದಾಗಿತ್ತು. ಅವರ ಅಕೌಂಟಬಿಲಿಟಿ ಇಲ್ಲದೆ ಹೋದ್ರೆ ಅವರು ಮಂತ್ರಿಗಳಾಗೋದಕ್ಕೆ ಯೋಗ್ಯತೆ. ಈ ಹಳೆ ಯೋಜನೆಗಳಿಗೆ ದುಡ್ಡಿಲ್ಲ, ಹೊಸ ಯೋಜನೆ ಎಲ್ಲಿ ಕೇಳ್ಬಿಡ್ತಾರಪ್ಪ ಸರ್ ಇದು ವಿಧಾನಸಭೆಯಲ್ಲಿ ಅಂತ ಗೈರಾಜರಾಗ್ತಾ ಇದ್ದಾರೆ. ದುಡ್ಡಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಕೊಳ್ಳೆ ಹೊಡ್ಕೊಂಡು ಹೋಗಿದೆ ಅಂತ ಅರ್ಥ ತಾನೆ. ಕೇಂದ್ರ ಸರ್ಕಾರ ಕೊಳ್ಳೆ ಹೊಡ್ಕೊಂಡು ಹೋಗಿದೆ, ಟ್ಯಾಕ್ಸ್ ಎಲ್ಲ ಕದ್ಕೊಂಡು ಹೋಗಿದ್ದಾರೆ. ಇಲ್ಲ, ಗ್ಯಾರಂಟಿ ಉತ್ತರ ಕೊಡಕ್ ಆಗ್ತಾ ಇಲ್ಲ. ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ನಾಳೆ ರಾತ್ರಿ 8 ಗಂಟೆಗೆ.